ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಹಾಗೆ ನಮ್ಮ ರಾಜ್ಯದಲ್ಲಿರುವ ಬೆಂಗಳೂರಿನಲ್ಲಿರುವ ಪರಪ್ಪನ ಅಗ್ರಹಾರ ಸದ್ದು ಸುದ್ದಿಯಲ್ಲಿದೆ. ಅದಕ್ಕೆ ಸಂಬಂಧಪಟ್ಟಂತಹ ಮೇಜರ್ ಎಕ್ಸ್ಕ್ಲೂಸಿವ್ ಸುದ್ದಿಯನ್ನ ಗ್ಯಾರಂಟಿ ನ್ಯೂಸ್ ಈ ಕ್ಷಣಕ್ಕೆ ಬ್ರೇಕ್ ಮಾಡ್ತಾ ಇದೆ. ಜೈಲು ಅಂದ ತಕ್ಷಣ ಅಕ್ರಮಗಳ ವಿಚಾರ ದೊಡ್ಡ ಮಟ್ಟದಲ್ಲಿ ಸೌಂಡ್ ಆಗುತ್ತೆ. ಇದು ಪರಪ್ಪನ ಅಗ್ರಹಾರ ಬಿಗ್ ಎಕ್ಸ್ಕ್ಲೂಸಿವ್ ಸ್ಟೋರಿ. ಜೈಲಿಗೆ ಐಷಾರಾಮಿ ಸೌಲಭ್ಯ ಕೊಡ್ತಾ ಇರೋದು ಯಾರು? ಇದು ಪರಪ್ಪನ ಅಗ್ರಹಾರ ಜೈಲಿನ ಬಿಗ್ ಎಕ್ಸ್ಕ್ಲೂಸಿವ್ ಸ್ಟೋರಿ. ಜೈಲಿಗೆ ಐಷಾರಾಮಿ ಸೌಲಭ್ಯ ಕೊಡ್ತಾ ಇರೋದು ಯಾರು ಅನ್ನುವಂತ ಪ್ರಶ್ನೆಗೆ ವೆರಿ ಶಾಕಿಂಗ್ ನ್ಯೂಸ್ ಅಂತ ಅನ್ಸುತ್ತೆ. ಅಲೋಕ್ ಕುಮಾರ್ ಅವರ ಹೆಸರು ಕೇಳೋದಕ್ಕೆ ಸಿಗ್ತಾ ಇದೆ. ಒಬ್ಬ ದಕ್ಷ ಪ್ರಾಮಾಣಿಕ ಅಧಿಕಾರಿ ಜೈಲುಗಳ ಅಕ್ರಮಕ್ಕೆ ಕಡಿವಾಣ ಹಾಕೋದಕ್ಕೆ ಒಂಥರ ಸಿಂಗಂ ತರ ಎಂಟ್ರಿ ಕೊಟ್ಟಿದ್ದಾರೆ ಎನ್ನುವಂತಹ ಚರ್ಚೆಗಳ ಮಧ್ಯದಲ್ಲೇ ಅಲೋಕ್ ಕುಮಾರ್ ಅವರೇ ಐಷಾರಾಮಿ ಸೌಲಭ್ಯಗಳನ್ನು ಒದಗಿಸ್ತಿದ್ದಾರಾ ಖೈದಿಗಳಿಗೆ ಅನ್ನುವಂತಹ ಪ್ರಶ್ನೆಯನ್ನ ಹುಟ್ಟು ಹಾಕ್ತಾ ಇದೆ. ಹೀಗಂತ ಸೋಷಿಯಲ್ ಮೀಡಿಯಾಗಳಲ್ಲಿ ಕಿಡಿಗೇಡಿಗಳೇ ಹರಿಬಿಡ್ತಿದ್ದಾರಂತೆ. ನಾಳೆ IPL ಮ್ಯಾಚ್ ಇದೆ, ಈ ಸಲ ಕಪ್ ನಮ್ದೇ ಅಂತ ಹೇಳ್ತಾ ಇರುವ ವಿಡಿಯೋ ಜೈಲಲ್ಲಿ ಅದು ವೈರಲ್ ಆಗ್ತಾ ಇದೆ. ಪರಪ್ಪನ ಅಗ್ರಹಾರದ ಜೈಲೊಳಗಡೆ ಹಾಗಾದ್ರೆ ಐಷಾರಾಮಿ ಲೈಫ್ ಲೀಡ್ ಮಾಡೋದಕ್ಕೆ ಸಹಕಾರಿಯಾಗ್ತಿದ್ದಾರ ಅಲೋಕ್ ಕುಮಾರ್ ಅವರು? ಈ ಪ್ರಶ್ನೆಯನ್ನ ನಾವಲ್ಲ, ಕೆಲ ಕಿಡಿಗೇಡಿಗಳು ಒಂದು ವಿಡಿಯೋವನ್ನ ಸೋಷಿಯಲ್ ಮೀಡಿಯಾದಲ್ಲಿ ಹರಿಬಿಟ್ಟಿದ್ದಾರೆ. ಅದಕ್ಕೆ ಸಂಬಂಧಪಟ್ಟಂತಹ ವಿಡಿಯೋ ನಿಮ್ಮ ಗ್ಯಾರಂಟಿ ನ್ಯೂಸ್ ನ ಸ್ಕ್ರೀನ್ ನಲ್ಲಿ ಗಮನಿಸ್ತಾ ಇದ್ದೀರುವುದು ಎಕ್ಸ್ಕ್ಲೂಸಿವ್ ವಿಡಿಯೋ. ವೆರಿ ಶಾಕಿಂಗ್ ಅಂತ ಅಂದ್ರೆ ಪರಪ್ಪನ ಅಗ್ರಹಾರದಲ್ಲಿ ಐಷಾರಾಮಿ ಜೀವನ ಲೀಡ್ ಮಾಡ್ತಿದ್ದಾರೆ, ಇವರಿಗೆಲ್ಲ ಸೌಲಭ್ಯ ಕೊಡ್ತಿದ್ದಾರೆ ಅನ್ನೋದು ಶಾಕಿಂಗ್ ಅಲ್ಲ. ಬದಲಾಗಿ ಅಲೋಕ್ ಕುಮಾರ್ ಅವರ ಹೆಸರು ಮತ್ತೆ ಈ ವಿಚಾರದಲ್ಲಿ ಮುನ್ನೆಲೆಗೆ ಬಂದಿದೆ ಅನ್ನೋದು ಶಾಕಿಂಗ್ ಅಂತ ಅನಿಸ್ತಾ ಇದೆ. ಕಾರಣ ಅಲೋಕ್ ಕುಮಾರ್ ಅವರಿಗೆ ಇರುವಂತಹ ಬ್ರಾಂಡ್ ನೇಮ್ ಇದೆಯಲ್ಲ, ದಕ್ಷ ಪ್ರಾಮಾಣಿಕ ಅಧಿಕಾರಿ ಅಂತ. ಸೊ ಅವರ ಹೆಸರಿಗೆ ಕಳಂಕ ತರುವ ಪ್ರಯತ್ನವಾ ಅಥವಾ ಅಲೋಕ್ ಕುಮಾರ್ ಅವರೇ ನಿಜಕ್ಕೂ ಐಷಾರಾಮಿ ಜೀವನ ಲೀಡ್ ಮಾಡೋದಕ್ಕೆ ಅವಕಾಶಗಳನ್ನ ಮಾಡಿಕೊಟ್ಟಿದ್ದಾರಾ ಅನ್ನುವಂಥ ಪ್ರಶ್ನೆಗಳನ್ನ ಹುಟ್ಟು ಹಾಕೋ ರೀತಿಯಲ್ಲಿ ಈ ದೃಶ್ಯಗಳು ಅದಕ್ಕೆ ಸಾಕ್ಷಿ ಆಗ್ತಾ ಇದೆ. ಗ್ಯಾರಂಟಿ ನ್ಯೂಸ್ನಲ್ಲಿ ಎಕ್ಸ್ಕ್ಲೂಸಿವ್ ವಿಡಿಯೋ. ನಾಳೆ IPL ಮ್ಯಾಚ್ ಇದೆ, ಈ ವಿಚಾರವನ್ನ ಪ್ರಸ್ತಾಪ ಮಾಡ್ತಾ ಕೈಯಲ್ಲಿ ಮೊಬೈಲ್ ಹಿಡ್ಕೊಂಡಿರೋದು, ಟಿವಿ ಇರೋದು ಅವರ ಬ್ಯಾರಕ್ನಲ್ಲಿ. ಗೊತ್ತಿಲ್ಲ ಇದು ಜೈಲ ಅಥವಾ ಮನೇನ ಅನ್ನೋ ರೀತಿಯಲ್ಲಿ ಭಾಸ ಆಗೋ ರೀತಿಯಲ್ಲಿ ದೃಶ್ಯಗಳು ನೋಡೋದಕ್ಕೆ ಸಿಗ್ತಾ ಇದೆ. ನೋಡಿದ್ರೆ ಇಲ್ಲ ನೆಟ್ಫ್ಲಿಕ್ಸ್ ಅಲ್ಲಿ ಮೂವಿ ನೋಡ್ತಾರೆ ಫ್ರೆಂಡ್ಸ್. ಇವನು ನೋಡಿ ಪ್ರೊಡ್ಯೂಸ್ ಬರ್ತಾರೆ. ಇವನು ನೋಡಿ ಇಲ್ಲಿ ನೋಡಿ ಫ್ರೆಂಡ್ಸ್ ಕೂತ್ಕೊಂಡು ರೀಲ್ಸ್ ನೋಡ್ತಾ ಇದ್ದಾನೆ ಇವನು. ಇಲ್ಲಿ ನೋಡಿ ಇವನು ನೋಡಿದ್ರೆ ಇಲ್ಲ ನೆಟ್ಫ್ಲಿಕ್ಸ್ ಅಲ್ಲಿ ಮೂವಿ ನೋಡ್ತಾರೆ ಫ್ರೆಂಡ್ಸ್. ಇವನು ನೋಡಿ ಪ್ರೊಡ್ಯೂಸ್ ಬರ್ತಾರೆ. ಇವನು ನೋಡಿ ಇಲ್ಲಿ ನೋಡಿ ಫ್ರೆಂಡ್ಸ್ ಕೂತ್ಕೊಂಡು ರೀಲ್ಸ್ ನೋಡ್ತಾ ಇದ್ದಾನೆ ಇವನು. ಇಲ್ಲಿ ನೋಡಿ ಇವನು ನೋಡಿದ್ರೆ ಇಲ್ಲ ನೆಟ್ಫ್ಲಿಕ್ಸ್ ಅಲ್ಲಿ ಮೂವಿ ನೋಡ್ತಾರೆ ಫ್ರೆಂಡ್ಸ್. ಇವನು ನೋಡಿ ಪ್ರೊಡ್ಯೂಸ್ ಬರ್ತಾರೆ. ಇವನು ನೋಡಿ ಇಲ್ಲಿ ನೋಡಿ ಫ್ರೆಂಡ್ಸ್ ಕೂತ್ಕೊಂಡು ರೀಲ್ಸ್ ನೋಡ್ತಾ ಇದ್ದಾನೆ ಇವನು. ಇಲ್ಲಿ ನೋಡಿ ಇವನು ನೋಡಿದ್ರೆ ಇಲ್ಲ ನೆಟ್ಫ್ಲಿಕ್ಸ್ ಅಲ್ಲಿ ಮೂವಿ ನೋಡ್ತಾರೆ ಫ್ರೆಂಡ್ಸ್. ಇವನು ನೋಡಿ ಪ್ರೊಡ್ಯೂಸ್ ಬರ್ತಾರೆ. ಇವನು ನೋಡಿ ಇಲ್ಲಿ ನೋಡಿ ಫ್ರೆಂಡ್ಸ್ ಕೂತ್ಕೊಂಡು ರೀಲ್ಸ್ ನೋಡ್ತಾ ಇದ್ದಾನೆ ಇವನು. ಇಲ್ಲಿ ನೋಡಿ ಇವನು ನೋಡಿದ್ರೆ ಇಲ್ಲ ನೆಟ್ಫ್ಲಿಕ್ಸ್ ಅಲ್ಲಿ ಮೂವಿ ನೋಡ್ತಾರೆ ಫ್ರೆಂಡ್ಸ್. ಇವನು ನೋಡಿ ಪ್ರೊಡ್ಯೂಸ್ ಬರ್ತಾರೆ. ಇವನು
ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ಹಿರಿಯ ಪ್ರತಿನಿಧಿ ಅಜಯ್ ಕುಮಾರ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ಅಜಯ್ ಕುಮಾರ್, ಈ ದೃಶ್ಯಗಳು, ಐಷಾರಾಮಿ ಜೀವನ, ಅವರಿಗೆ ಫೋನ್ ಕೊಟ್ರು, ಟಿವಿ ಕೊಟ್ರು, ನೆಟ್ಫ್ಲಿಕ್ಸ್ ಇದೆ, ಇದ್ಯಾವುದು ಹೊಸ ವಿಚಾರಗಳು ಅನ್ನಿಸ್ತಿಲ್ಲ. ಯಾಕಂದ್ರೆ ಮತ್ತೆ ಮತ್ತೆ ಜೈಲಿನ ಅಕ್ರಮಗಳು ಬೆಳಕಿಗೆ ಬಂದಾಗ ಅವ್ರಿಗೆ ಸೌಲಭ್ಯಗಳು ಸಿಗ್ತಾ ಇರುತ್ತೆ ಅಂತ. ಆದ್ರೆ ಇಲ್ಲಿ ಪ್ರಶ್ನೆ ಬಂದಿದ್ದು ಅಲೋಕ್ ಕುಮಾರ್ ಅವರ ವಿಚಾರಕ್ಕೆ. ಒಬ್ಬ ದಕ್ಷ ಪ್ರಾಮಾಣಿಕ ಅಧಿಕಾರಿ ಕಾರಾಗೃಹಗಳ ಎಡಿಜಿಪಿ ಆಗಿ ಅವರು ನೇಮಕಗೊಂಡಿದ್ದಾರೆ ಅಂತ ಆದಾಗ ಒಂದು ಹೆಮ್ಮೆ ಇತ್ತು. ಜೈಲಿನ ಅಕ್ರಮಗಳಿಗೆ ಕಡಿವಾಣ ಹಾಕ್ತಾರೆ, ಕಂಪ್ಲೀಟ್ ಆಗಿ ಜೈಲುಗಳನ್ನ ವಾಶ್ಔಟ್ ಮಾಡಿದ್ದಾರೆ, ಕ್ಲೀನ್ ಮಾಡಿದ್ದಾರೆ ಅಂತ. ಬಟ್ ಅವರ ಹೆಸರಿಗೆ ಕಳಂಕ ತರುವ ಪ್ರಯತ್ನನ ಅಥವಾ ನಿಜಕ್ಕೂ ಇಂಥದ್ದೊಂದು ಬೆಳವಣಿಗೆ ಆಗ್ತಾ ಇದೆಯಾ ಅನ್ನೋ ಪ್ರಶ್ನೆ ಇದೆ. ಖಂಡಿತವಾಗ್ಲೂ ಶ್ರುತಿ, ಏನೋ ಅಲೋಕ್ ಕುಮಾರ್ ಅವರು ಏನು ಜೈಲಿನ ನಂತರದಲ್ಲಿ ಕೂಡ ಈ ಒಂದು ವಿಚಾರ ಕೂಡ ಸಾಕಷ್ಟು ಪ್ರಸ್ತಾಪ, ಅವರು ಒಂದ್ ರೀತಿ ಸಾಕಷ್ಟು ಹೆಸರು ಮಾಡಿದ್ರು. ಮತ್ತೆ ನಿಮ್ಮನ್ನ ಸಂಪರ್ಕ ಮಾಡ್ತೀವಿ. ನಿಮ್ಮ ವಾಯ್ಸ್ ಬ್ರೇಕ್ ಆಗ್ತಾ ಇದೆ, ಮತ್ತೊಮ್ಮೆ ನಿಮ್ಮನ್ನ ಸಂಪರ್ಕ ಮಾಡುವಂತಹ ಪ್ರಯತ್ನ ಮಾಡ್ತೀವಿ. ಎಕ್ಸಾಕ್ಟ್ಲಿ ಗ್ಯಾರಂಟಿ ನ್ಯೂಸ್ ನ ಸ್ಕ್ರೀನ್ ಮೇಲೆ ಗಮನಿಸ್ತಾ ಇರೋದು ಇದು ಪರಪ್ಪನ ಅಗ್ರಹಾರದ ಬ್ಯಾರೆಕ್ ನಲ್ಲಿ ಕೈದಿಗಳು ಐಷಾರಾಮಿ ಲೈಫ್ ಲೀಡ್ ಮಾಡ್ತಾ ಇರೋದಕ್ಕೆ ಸಾಕ್ಷಿ. ಟಿವಿ ಇದೆ, ಕೈಯಲ್ಲಿ ಮೊಬೈಲ್ ಇದೆ, ನೆಟ್ಫ್ಲಿಕ್ಸ್ ಇದೆಲ್ಲ ನೋಡ್ತಾ, ಮ್ಯಾಚ್ ನೋಡ್ತಾ ಎಂಜಾಯ್ ಮಾಡ್ತಾ ಇರುವಂತಹ ಒಂದಷ್ಟು ವಿಡಿಯೋಗಳು ಈಗ ಮತ್ತೆ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಾ ಇದೆ. ಪರಪ್ಪನ ಅಗ್ರಹಾರ ಕಂಪ್ಲೀಟ್ ಆಗಿ ಕ್ಲೀನ್ ಆಗಿದೆ. ಕೈದಿಗಳಿಗೆ ಐಷಾರಾಮಿ ಜೀವನ ಸಿಗೋದಿಲ್ಲ ಇನ್ನು ಮೇಲೆ. ಕೈಯಲ್ಲಿ ಮೊಬೈಲು ಇದ್ಯಾವುದು ಕೂಡ ನೋಡಕ್ ಸಿಗಲ್ಲ ಅಂತ ನಾವ್ ಅನ್ಕೊಂಡ್ವಿ. ಕಾರಣ ಅಲೋಕ್ ಕುಮಾರ್ ಅವ್ರು ಬಂದಾಗ ಕಂಪ್ಲೀಟ್ ಆಗಿ ಇಡೀ ಪರಪ್ಪನ ಅಗ್ರಹಾರವನ್ನ ಕ್ಲೀನ್ ಮಾಡಿದ್ರು ಅಂತ. ಬಟ್ ಈಗ ಒಂದ್ಸಗಿ ಈ ವಿಡಿಯೋಗಳು ಬಂದಾಗ ಅನುಮಾನಗಳು ಜಾಸ್ತಿ ಆಗ್ತಾ ಇದೆ. ನೋಡಿ, ಡೇಟ್ ಇವತ್ತು, ನಾಳೆ ಬೆಂಗಳೂರು ಮ್ಯಾಚ್ ಬೇರೆ. ಈ ಸಲ ಕಪ್ಪು ನಮ್ದೇ, ಈ ಸಲ ಕಪ್ಪು ನಮ್ದು. ನೋಡಿ ನಮ್ಮ ಭೂಮ ಇವನು ಆಸ್ತಿ ದಿನ ಆಡ್ತಾನೆ. ನಮಗೆ ಈ ಫೋನ್ ತಗೊಂಬಂದು ಕೊಟ್ಟಿದ್ದು IPS, ಈ ಫೋನ್ ತಗೊಂಬಂದು ಕೊಟ್ಟಿದ್ದು ಅಲೋಕ್ ಕುಮಾರ್. DG ಇಲ್ಲಿ ಕಾಸು ಕೊಟ್ರೆ ಎಲ್ಲ ಸಿಗುತ್ತೆ. ಡೇಟ್ ಇವತ್ತು, ನಾಳೆ ಬೆಂಗಳೂರು ಮ್ಯಾಚ್ ಬೇರೆ. ಈ ಸಲ ಕಪ್ಪು ನಮ್ದೇ, ಈ ಸಲ ಕಪ್ಪು ನಮ್ದು. ನೋಡಿ ನಮ್ಮ ಭೂಮ ಇವನು ಆಸ್ತಿ ದಿನ ಆಡ್ತಾನೆ. ನಮಗೆ ಈ ಫೋನ್ ತಗೊಂಬಂದು ಕೊಟ್ಟಿದ್ದು IPS, ಈ ಫೋನ್ ತಗೊಂಬಂದು ಕೊಟ್ಟಿದ್ದು ಅಲೋಕ್ ಕುಮಾರ್. DG ಇಲ್ಲಿ ಕಾಸು ಕೊಟ್ರೆ ಎಲ್ಲ ಸಿಗುತ್ತೆ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾರೆ ಹಿರಿಯ ಪ್ರತಿನಿಧಿ ಅಜಯ್ ಕುಮಾರ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಅಜಯ್ ಕುಮಾರ್, ಕ್ಲಿಯರ್ ಆಗಿ ಯಾಕೋ ಬೇಕು ಅಂತ ಷಡ್ಯಂತ್ರ ಮಾಡ್ದಂಗೆ ಕಾಣಿಸುತ್ತೆ. ಈ ರೀತಿ ಐಷಾರಾಮಿ ಲೈಫ್ ಲೀಡ್ ಮಾಡಿದಾಗ ಯಾರು ತಂದು ಕೊಟ್ರು ಅಂತ ಯಾವತ್ತೂ ಹೆಸರು ಹೇಳಿರ್ಲಿಲ್ಲ. ಆದ್ರೆ ಈಗ ಅಲೋಕ್ ಕುಮಾರ್ ಅನ್ನುವಂತ ಹೆಸರು ಬರುತ್ತೆ ಅಂದ್ರೆ ಇಲ್ಲೇನೋ ಆಗಿದೆ ಅನ್ನೋ ಪ್ರಶ್ನೆ ಇದೆ. ಖಂಡಿತವಾಗ್ಲೂ ಶ್ರುತಿ, ಏನಂದ್ರೆ ಈಗಾಗ್ಲೇ ಈ DG ಇರುವಂತ ಅಲೋಕ್ ಕುಮಾರ್ ಅವರ ಹೆಸರಿಗೆ ಮಸಿ ಬಳಿಯುವಂತ ಕೆಲಸಕ್ಕೆ ಎಲ್ಲೊಂದ್ ಕಡೆ ಮುಂದಾಗ್ತಾರೆ. ಮತ್ತೆ ಅವರ ಹೆಸರಿಗೆ ಕೂಡ ಕಳಂಕಕ್ಕೆ ಮುಂದಾಗ್ತಿರೋ ಕೆಲ ಕಿಡಿಗೇಡಿಗಳು ಅನ್ನೋ ಒಂದು ಅನುಮಾನ ಕೂಡ ಈ ಒಂದು ವಿಡಿಯೋದಲ್ಲಿ ಕೂಡ ವ್ಯಕ್ತ ಆಗ್ತಾ ಇರುವಂತದ್ದು. ಯಾಕಂದ್ರೆ ಈಗಾಗ್ಲೇ ಏನು DG ಆದ ನಂತರದಲ್ಲಿ ಸಾಕಷ್ಟು ಒಂದ್ ರೀತಿ ಆ ಕೆಲಸಗಳಲ್ಲೂ ಕೂಡ ಮಾಡಿ ಬೇಷ್ ಅನ್ಸ್ಕೊಂಡಿದ್ದಾರೆ ಅಲೋಕ್ ಕುಮಾರ್ ಅವರು. ಯಾಕಂದ್ರೆ ಪ್ರತಿಯೊಂದು ಮೊಬೈಲ್ ಆಗಿರ್ಬೋದು, ಮತ್ತೆ ಗಾಂಜಾ ಆಗಿರ್ಬೋದು, ಹೀಗೆ ಮಾದಕ ವಸ್ತುಗಳು ಕೂಡ ಏನು ಜೈಲಿಗೆ ಹೋಗ್ತಾ ಇತ್ತೋ ಪ್ರತಿಯೊಂದು ವಿರುದ್ಧನೂ ಕೂಡ ಕಠಿಣವಾದಂತ ಕ್ರಮ ತಗೊಂಡು ಅಲ್ಲಿರುವಂತ ಅಧಿಕಾರಿಗಳಿಗೂ ಕೂಡ ಏನೋ ಸೂಚನೆಯನ್ನು ಕೂಡ ಕೊಟ್ಟಿದ್ದಾರೆ. ಆದ್ರೆ ಈಗ ಈ ಒಂದು ವಿಡಿಯೋ ವೈರಲ್ ಏನಾಗ್ತಿದೆ, ಇದರಲ್ಲಿ ಐಷಾರಾಮಿಯಾಗಿ ಕೆಲ ಕೈದಿಗಳು ಕೂಡ ಕೂತ್ಕೊಂಡು ಆರಾಮಾಗಿ ಮ್ಯಾಚ್ ಇದೆ ಅಂತ, ನಿನ್ನೆ ಕೂಡ ಮ್ಯಾಚ್ ಇರುವಂತದ್ದು, ನಿನ್ನೆ ಅಥವಾ ಮೊನ್ನೆ ಮಾಡಿರುವಂತ ವಿಡಿಯೋ ಅಂತಾನು ಕೂಡ ಈಗಾಗಲೇ ಹೇಳಲಾಗ್ತಾ ಇರುವಂತದ್ದು. ಆ ವಿಡಿಯೋದಲ್ಲಿ ಕೂಡ ಹೇಳ್ತಾರೆ ನಾಳೆ ಮ್ಯಾಚ್ ಕೂಡ ಇದೆ, ಈ ಸಲ ನಾವೇ ಗೆಲ್ಲೋದು RCB ಅಂತಾನು ಕೂಡ ಪ್ರಸ್ತಾಪ ಮಾಡಿದರೆ. ಜೊತೆಗೆ ಈ ಮೊಬೈಲ್ ಅನ್ನ ನಮಗೆ ಕಳ್ಸಿಕೊಟ್ಟಿದ್ದು DG ಆಗಿರುವಂತ ಅಲೋಕ್ ಕುಮಾರ್ ಅಂತಾನು ಕೂಡ ಅವರು ಪ್ರಸ್ತಾಪವನ್ನು ಕೂಡ ಮಾಡಿರುವಂತದ್ದು. ಇದೆಲ್ಲವೂ ಕೂಡ ಒಂದ್ ಕಡೆ ಎಲ್ಲೋ ಬೇಕು ಅಂತಾನೆ ಇಲ್ಲಿ ಅಲೋಕ್ ಕುಮಾರ್ ಅವರ ಹೆಸರನ್ನ ತಳ್ಕಾಕೋದಕ್ಕೋಸ್ಕರ ಈ ರೀತಿಯಾದಂತಹ ಏನೋ ವಿಚಾರಕ್ಕೆ ಇವರೆಲ್ಲರೂ ಕೂಡ ಮುಂದಾಗಿದ್ದಾರೆ ಕಿಡಿಗೇಡಿಗಳು ಅನ್ನೋ ಒಂದು ವಿಚಾರಗಳು ಕೂಡ ಈಗಾಗಲೇ ಕೇಳಿ ಬರ್ತಾ ಇರುವಂತದ್ದು. ಸೊ ಹೀಗಾಗಿ ಈ ಒಂದು ವಿಡಿಯೋ ಈಗಾಗಲೇ ಸಾಕಷ್ಟು ವೈರಲ್ ಕೂಡ ಆಗ್ತಾ ಇರುವಂತದ್ದು. ಈ ಒಂದು ವಿಡಿಯೋ ಈಗಾಗಲೇ ಜೈಲಿನಲ್ಲೇ ಮಾಡಿರುವಂತದ್ದ ಅಥವಾ ಬೇರೆ ಕಡೆ ಏನಾದ್ರು ಮಾಡಿರೋಂಥದ್ದ ಅನ್ನೋದ್ರ ಬಗ್ಗೆ ಕೂಡ ಈಗಾಗಲೇ ಕೂಲಂಕುಷವಾದ ಪರಿಶೀಲನೆ ಸಹ ಮುಂದಾಗಿರುವಂತದ್ದು. ಜೊತೆಗೆ ಸಂಬಂಧಪಟ್ಟ ಅಧಿಕಾರಿಗಳು ಕೂಡ ಈಗಾಗಲೇ ಹಿರಿಯ ಅಧಿಕಾರಿಗಳ ಗಮನಕ್ಕೆ ತಂದು ಇದ್ರ ಬಗ್ಗೆ ದೂರು ಕೂಡ ಕೊಟ್ಟು FIR ಕೂಡ ಮಾಡಿಸುವಂತ ಎಲ್ಲಾ ಸಾಧ್ಯತೆಗಳು ಕೂಡ ಹೆಚ್ಚಿದೆ ಅಂತ ಹೇಳ್ಬೋದು ಶ್ರುತಿ. ಓಕೆ ಅಜಯ್, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ.